ಹಾಯ್ ಫ್ರೆಂಡ್ಸ್, ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ. ನಾನು ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಟಿಷಿಯನ್ ನಿರ್ಮಲಾ. ನಿಮಗೂ ಕೂಡ ಬಹಳ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಕಾಲಲ್ಲಿ ನೋವು, ಸೆಳೆತ ಉಂಟಾಗೋದು, ಮೆಟ್ಲು ಹತ್ತುವಾಗ ಏದುಸಿರು ಬರೋದು, ಸ್ವಲ್ಪ ದೂರ ನಡೆದ್ರೂ ನಿಮಗೆ ಉಸಿರಾಟ ಏರುಪೇರಾಗೋದು, ಹಾಗೆಯೇ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಬಹಳ ಸುಸ್ತಾಗೋದು, ಕೂದಲು ಉದುರೋದು, ಈ ಥರ ಅನುಭವ ನಿಮಗಾಗ್ತಿದ್ರೆ ಅದು ಬರೀ ಸುಸ್ತು ಅಥವಾ ವೀಕ್ನೆಸ್ ಅಲ್ಲ. ಅದಕ್ಕೆ ಒಂದು ಕಾರಣವೇ ಇದೆ. ಅದು ಏನಂದರೆ ರಕ್ತಹೀನತೆ, ಅಂದರೆ ಲೋ ಹಿಮೋಗ್ಲೋಬಿನ್. ಸಾಮಾನ್ಯವಾಗಿ ನಾವು ಲೋ ಹಿಮೋಗ್ಲೋಬಿನ್ ಅಂದಿದ ತಕ್ಷಣ ಏನು ಮಾಡ್ತೀವಿ, ಯಾವುದೋ ಒಂದು ಐರನ್ ಟ್ಯಾಬ್ಲೆಟು ಅಥವಾ ಸಿರಪ್ನ ತೊಗೊಳ್ತೀವಿ. ಇದರಿಂದ ಬಹಳಷ್ಟು ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಮತ್ತು ವಾಕರಿಕೆ ಬರೋದು, ಹಾಗೆಯೇ ಆ ಅಯನ್ ಅನ್ನೋದು ಏನಿರುತ್ತೆ ಅವರಿಗೆ ತಿಂದಾದ್ಮೇಲೂ ಕೂಡ ಆ ಟೇಸ್ಟು ಅನ್ನೋದು ಅವರಿಗೆ ಗೊತ್ತಾಗ್ತಿರುತ್ತೆ. ಮತ್ತು ತುಂಬ ಜನ ಅಯನ್ ಟ್ಯಾಬ್ಲೆಟ್ನ ತೊಗೊಳ್ಳೋದಕ್ಕೆ ಇಷ್ಟನೂ ಪಡೋದಿಲ್ಲ. ಸೊ ಇವತ್ತು ನಾನು ಅಂಥವ್ರಿಗೋಸ್ಕರ ಒಂದು ಒಳ್ಳೆಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ನನಗೂ ಕೂಡ ರಕ್ತಹೀನತೆ ಅನ್ನೋದು ತುಂಬಾ ಕಾಡ್ತಾ ಇತ್ತು. ಸೊ ನಾನು ನನ್ನ ದಿನಚರಿಯಲ್ಲಿ ಬದಲಾವಣೆಗಳನ್ನು ಮಾಡಿದ್ರಿಂದ ನನಗೆ ಈ ಹಿಮೋಗ್ಲೋಬಿನ್ ಕೊರತೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಯಿತು. ಇವತ್ತು ನಾನು ತೋರಿಸ್ತಿರುವಂಥ ಈ ಚಟ್ನಿ ಪುಡಿನ ನೀವು ದಿನ ಒಂದೊಂದು ಸ್ಪೂನ್ ತೊಗೋತಾ ಬಂದರೆ ಖಂಡಿತ ನಿಮಗಿರುವಂಥ ಸುಸ್ತು ಕಡಿಮೆ ಆಗುತ್ತೆ. ಈ ಚಟ್ನಿ ಪುಡಿಗೆ ನಾನು ಉಪಯೋಗಿಸಿರುವಂಥ ಒಂದು ಪವರ್ಫುಲ್ ಸೊಪ್ಪು ಯಾವುದು ಗೊತ್ತಾ? ನುಗ್ಗೆ ಸೊಪ್ಪು. ನಮಗೆಲ್ರಿಗೂ ಗೊತ್ತು ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದಂತ. ಆದರೆ ಅದನ್ನು ಮಾಡಿಕೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ. ಯಾಕೆಂದರೆ ನುಗ್ಗೆ ಸೊಪ್ಪನ್ನ ನಾವು ತುಂಬ ದಿವಸ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಅದ್ರ ಕ್ವಾಂಟಿಟಿ ಕೂಡ ನಮಗೆ ಬೇಕಾದಷ್ಟು ನಾವು ತೊಗೊಳಕ್ಕಾಗೋದಿಲ್ಲ. ಅದು ಸ್ವಲ್ಪ ತಿನ್ನೋದಕ್ಕೆ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ನನಗೆ ಬರೋಂಥ ಕ್ಲೈಂಟ್ಸ್ ಕೂಡ ನಾನು ಅವ್ರಿಗೆ ಪಲ್ಯನೋ ಅಥವಾ ಗ್ರೇವಿನೋ ಅಥವಾ ದಾಲ್ ಜೊತೆಗೆ ತೊಗೊಳ್ಳಿ ಅಂತಂದರೆ, ಮೇಡಮ್ ಅದು ತಿನ್ನೋದಕ್ಕೆ ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ, ಕಹಿ ಅನಿಸುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಒಳ್ಳೆಯ ರೆಸಿಪಿನ ಡೆವಲಪ್ ಮಾಡಿದ್ದೀನಿ. ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ. ಹಾಗೆಯೇ ನುಗ್ಗೆ ಸೊಪ್ಪಿಂದ ನಮಗೆ ಸಿಗುವಂಥ ಪ್ರತಿಯೊಂದು ಲಾಭನೂ ಈ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿಯಿಂದ ಪಡ್ಕೋಬಹುದು. ಸೊ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಚಟ್ನಿ ಪುಡಿ ಮಾಡೋದಕ್ಕೆ 50 ಗ್ರಾಮ್ನಷ್ಟು ಉದ್ದಿನಬೇಳೆ ಮತ್ತು 50 ಗ್ರಾಮ್ನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಒಂದು ಬಾಣಲಿಯಲ್ಲಿ ಇವೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಬಿಸ್ಕೆಟ್ ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು. ಇದು ಕೂಡ ಸಣ್ಣ ಉರಿಯಲ್ಲೇ ಹುರ್ಕೋಬೇಕಾಗತ್ತೆ. ಈ ಚಟ್ನಿ ಪುಡಿಗೆ ಹುಳಿ ಅಂಶಕ್ಕೋಸ್ಕರ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬೀಜ ಇಲ್ದಿರ ಬಿಡಿಸ್ಕೊಂಡಿರೋದನ್ನು ಬಳಸ್ತಾ ಇದ್ದೀನಿ. ಇದೆಲ್ಲನೂ ಸಣ್ಣ ಉರಿಯಲ್ಲೇ ಮಾಡಬೇಕು. ನೀವೇನಾದರೂ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ. ಈಗ ಇದಕ್ಕೆ ನಾನು 50 ಗ್ರಾಮ್ನಷ್ಟು ಧನಿಯಾ ಕಾಳನ್ನು ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಈ ಜೀರಿಗೆ ಮತ್ತು ಧನಿಯಾ ಕಾಳು ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಈ ಚಟ್ನಿ ಪುಡಿಯ ಬೇಸ್ ಬಂದು ನಮಗೆ ಬೇಳೆ ಆಗಿರೋದ್ರಿಂದ ಹೆಚ್ಚು ಪ್ರೋಟೀನ್ ಕೂಡ ಈ ಚಟ್ನಿ ಪುಡಿಯಿಂದ ಸಿಗುತ್ತೆ. ಸೊ ಈ ಥರ ಟೇಸ್ಟಿಯಾಗಿರುವಂತಹ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಳ್ಳೊಳ್ಳೆ ಮಾಹಿತಿ ನೀವು ತಿಳ್ಕೋಬೇಕು ಅಂತಿದ್ರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇಲ್ಲಿ ತೋರಿಸ್ತಾ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಈ ಥರ ಪ್ರತಿಯೊಂದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ನಾನು ಒಂದು ಚಿಕ್ಕ ತೆಂಗಿನ ತುರಿ ಅಂದರೆ ಒಣಕೊಬ್ಬರಿನ ನಾನು ಹಾಕ್ತಾಯಿದ್ದೀನಿ. ಸೊ ಈ ಒಣಕೊಬ್ಬರಿ ಹಾಕೋದ್ರಿಂದ ನಮಗೆ ಒಂದು ಒಳ್ಳೆಯ ಫ್ಯಾಟ್ ಜೊತೆಗೆ ನಾರು ಕೂಡ ಸಿಗುತ್ತೆ. ಹಾಗೆಯೇ ಈ ಒಣಕೊಬ್ಬರಿಯಿಂದ ಈ ಚಟ್ನಿ ಪುಡಿ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಅರಿಶಿನ ಉಪಯೋಗಿಸ್ತಾ ಇದ್ದೀನಿ. ಹಾಗೆಯೇ ಡೈಜೆಷನ್ನ ಇಂಪ್ರೂವ್ ಮಾಡೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪುಡಿ ಇಂಗನ್ನು ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲ ಸೇರಿಸಿದ ಮೇಲೆ ಒಂದು 2 ನಿಮಿಷ ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪದಾರ್ಥನೂ ಬೇಗ ಹಾಳಾಗೋದಿಲ್ಲ. ನೀವು ಫ್ರಿಜ್ಜಲ್ಲಿಟ್ಟರೆ ಈ ಚಟ್ನಿ ಪುಡಿನ ಹತ್ರ 2 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬಹುದು. ಅದೇ ನೀವೇನಾದರೂ ಹೊರಗಡೆ ಇಟ್ಟರೆ 1 ತಿಂಗಳವರೆಗೂ ಆರಾಮಾಗಿ ಈ ಚಟ್ನಿ ಪುಡಿನ ನೀವು ಬಳಸ್ಕೋಬಹುದು. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ ಇದು ಚೆನ್ನಾಗಿ ಆರೋವರೆಗೂ
ಬಿಡಬೇಕು, ಅಂದರೆ ಚೆನ್ನಾಗಿ ತಣ್ಣಗಾಗಬೇಕು. ಇಲ್ಲಿ ನಾನು ಒಂದು ದೊಡ್ಡ ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಡಿಸಿದ್ದೀನಿ, ಕಡ್ಡಿಗಳೇನು ಇಲ್ದಿರ. ಚಿಕ್ಕ ಚಿಕ್ಕ ಕಡ್ಡಿ ಇದ್ದರೆ ತೊಂದರೆ ಇಲ್ಲ, ಬಟ್ ದೊಡ್ಡ ಕಡ್ಡಿ ಇದ್ದರೆ ತಿನ್ನೋವಾಗ ಬಾಯಿಗೆ ಸಿಗುತ್ತೆ. ಇದನ್ನು ಚೆನ್ನಾಗಿ ತೊಳೆದು ನೀವು ಬಿಸಿಲಲ್ಲಿ ಬೇಕಾದ್ರೂ ಒಣಗಿಸ್ಬೋದು, ಇಲ್ಲ ಒಂದು ಕಾಟನ್ ಬಟ್ಟೆ ಮೇಲೆ ನೀವು ಚೆನ್ನಾಗಿ ಹರಡಿ ಇದನ್ನು ಫ್ಯಾನ್ ಕೆಳಗಡೆ ಬಿಟ್ಟರೆ ನೀರೆಲ್ಲ ಚೆನ್ನಾಗಿ ಹೋದ್ಮೇಲೆ ಸ್ವಲ್ಪ ಸ್ವಲ್ಪನೇ ಈ ಥರ ಬಾಣಲಿಯಲ್ಲಿ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಬಿಡದಿರ ನೀವು ಫ್ರೈ ಮಾಡ್ಕೋತಾ ಇದ್ದರೆ ನೋಡಿ ಈ ಥರ ಚೆನ್ನಾಗಿ ಡ್ರೈ ಆಗ್ತಾ ಹೋಗುತ್ತೆ. ಹಾಗೆಯೇ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಹೋದರೆ ಇದು ಕ್ರಿಸ್ಪಿ ಆಗುತ್ತೆ. ಅಂದರೆ ನೀವು ಕೈಯಲ್ಲಿ ಹಿಡ್ಕೊಂಡು ಪುಡಿ ಮಾಡಿದ್ರೆ ನೋಡಿ ಈ ಥರ ಪುಡಿ ಆಗಬೇಕು. ಸೊ ಇಷ್ಟು ನೀವು ಇದನ್ನು ಫ್ರೈ ಮಾಡಬೇಕು. ಸೊ ಇದಕ್ಕೆ ಒಂದು 10-15 ನಿಮಿಷನಾದರೂ ಬೇಕಾಗುತ್ತೆ. ಒಂದೊಂದು ಸತಿನೂ ಸಣ್ಣ ಸಣ್ಣ ಬ್ಯಾಚಲ್ಲೇ ಮಾಡ್ಕೋಬೇಕು. ನೀವು ಜಾಸ್ತಿ ಹಾಕಿದ್ರೆ ಕ್ರಿಸ್ಪ್ ಆಗೋದಿಲ್ಲ, ತೇವಾಂಶ ಹಾಗೆ ಉಳ್ಕೊಳ್ಳುತ್ತೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಟ್ಟಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಇದು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಇದರಲ್ಲಿ ಕೂಡ ಅಯನ್ ಕಂಟೆಂಟು ತುಂಬ ಜಾಸ್ತಿ ಇರೋದ್ರಿಂದ ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇದು ಕೂಡ ನೋಡಿ ಚೆನ್ನಾಗಿ ತೊಳೆದು ಈ ಥರ ಬಾಣಲಿಯಲ್ಲಿ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡ್ತಾಯಿದ್ರೆ ಇದು ಕೂಡ ನೋಡಿ ಈ ಥರ ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಈ ಥರ ಪುಡಿ ಪುಡಿ ಆಗುತ್ತಾ ಇದೆ ಅಂತಂದರೆ ಇದಕ್ಕೆ ಆಗಿದೆ ಅಂತ ಅರ್ಥ. ಈಗ ಇದನ್ನು ತೆಗೆದಿಟ್ಕೊಂಡು ಇದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಅಂದರೆ ಒಂದು ಸಣ್ಣ ಕಪ್ನಷ್ಟು ಕಡಲೆ ಬೀಜ, ಸುಮಾರು ಒಂದು 30-40 ಗ್ರಾಮ್ನಷ್ಟು ಕಡಲೆ ಬೀಜನ ನಾನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನಾ ಹೇಳ್ದಂಗೆ ಇಲ್ಲಿ ನಾವು ಬೇಳೆ ಹಾಗೆಯೇ ಕಡಲೆ ಬೀಜನ ಕೂಡ ಉಪಯೋಗಿಸಿರೋದ್ರಿಂದ ಈ ಚಟ್ನಿ ಪುಡಿಯಲ್ಲಿ ಪ್ರೋಟೀನ್ ಅನ್ನೋದು ತುಂಬಾ ಹೆಚ್ಚಾಗಿದೆ. ಈಗ ಇದಕ್ಕೆ ನಾನು ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು 4 ಸ್ಪೂನಷ್ಟು ಕಡಲೆ ಪಪ್ಪನ್ನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಇದೆಲ್ಲನೂ ನೀವು ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನಿಸಿದ್ರೂ ನೀವು ಈ ಚಟ್ನಿ ಪುಡಿ ಮಾಡಿದ್ಮೇಲೆ ನೀವು ಯಾರಿಗೆ ಬೇಕಾದರೂ ಕೊಡಿ, ಎಲ್ಲರೂ ನಿಮ್ಮನ್ನು ಎಷ್ಟು ಹೊಗಳ್ತಾರೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾವೆಲ್ಲರೂ ಪ್ರತಿ ದಿವಸ ಈ ಚಟ್ನಿ ಪುಡಿನ ಉಪಯೋಗಿಸ್ತೀವಿ. ನಾನಂತೂ ಬಿಸಿ ಅನ್ನ ಇದ್ದರೆ ಮರಿದಿರ ಈ ಚಟ್ನಿ ಪುಡಿನ ಉಪಯೋಗಿಸ್ತೀನಿ. ಸೊ ಇಲ್ಲಿ ನಾನು ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ನಾವು ಪ್ರತಿಯೊಂದನ್ನು ಫ್ರೈ ಮಾಡಿರೋದ್ರಿಂದ ಯಾವುದೇನು ಬೇಗ ಹಾಳಾಗೋದಿಲ್ಲ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಗಲೇ ಬೇಳೆ, ಅದನ್ನು ಮೊದಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಥರ ಮಾಡ್ಕೋಬೇಕು. ಸೊ ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಬಳಸಿರುವಂತಹ ಕ್ವಾಂಟಿಟಿ ನನಗೆ 1 ತಿಂಗಳಿಗೆ ಸಾಕಾಗುತ್ತೆ. ಸೊ ಅಷ್ಟು ನನಗೆ ಚಟ್ನಿ ಪುಡಿ ಈ ಕ್ವಾಂಟಿಟಿಯಿಂದ ಆಗುತ್ತೆ. ಈ ಥರ ಇದು ಚೆನ್ನಾಗಿ ಪೌಡ್ರ್ ಆದಮೇಲೆ ಈಗ ಇದಕ್ಕೆ ಹುರಿದಿಟ್ಟಿರುವಂತಹ ಮೆಣಸಿನಕಾಯಿ ಮತ್ತು ಕಡಲೆ ಬೀಜ ಕೂಡ ಚೆನ್ನಾಗಿ ತಣ್ಣಗಾಗಿರಬೇಕು. ಎಲ್ಲ ಪದಾರ್ಥ ಚೆನ್ನಾಗಿ ತಣ್ಣಗಾಗಿದ್ದರೆ ನಿಮಗೆ ಪುಡಿ ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದರಲ್ಲಿ ತೇವಾಂಶ ಇದ್ದರೆ ಚಟ್ನಿ ಪುಡಿ ಕೂಡ ಬೇಗ ಹಾಳಾಗುತ್ತೆ. ಸೊ ಹಾಗಾಗಿ ನೀವು ಮಿಕ್ಸಿ ಮಾಡುವಾಗಲೂ ಅಷ್ಟೇ ಜಾರ್ ಏನಾದರೂ ತಳದಲ್ಲಿ ಬಿಸಿ ಆಗ್ತಿದ್ರೆ ಆವಾಗ ನಿಲ್ಲಿಸಿ ಚೆನ್ನಾಗಿ ತಣ್ಣಗಾದ್ಮೇಲೆ ಮತ್ತೆ ನೀವು ಪುಡಿ ಮಾಡ್ಕೋಬೇಕು. ಇಲ್ಲಿ ನಾನು 1 ಸ್ಪೂನಷ್ಟು ಕಲ್ಲುಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ. ಸೊ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಉಪಯೋಗಿಸ್ಕೊಳ್ಳಿ. ಇಲ್ಲಿ ನಾನು ಕಡಲೆ ಬೀಜ ಹಾಕಿದ್ಮೇಲೆ ಹೆಚ್ಚು ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡಿಲ್ಲ. ಇದು ಒಂದು ಸ್ವಲ್ಪ ತರಿಯಾಗಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ನಾ ಹೇಳ್ದಂಗೆ ಮಿಕ್ಸಿ ಜಾರ್ ಏನಾದರೂ ನಿಮಗೆ ಬಿಸಿ ಆಗ್ತಾಯಿದ್ರೆ ತಳದಲ್ಲಿ ಆವಾಗವಾಗ ಸ್ವಲ್ಪ ನಿಲ್ಲಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ ತಣ್ಣಗಾದ್ಮೇಲೆ ಮತ್ತೆ ನೀವು ಗ್ರೈಂಡ್ ಮಾಡ್ಕೋಬೇಕು. ಕೊನೆಯಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋಂತಹ ನುಗ್ಗೆ ಸೊಪ್ಪನ್ನ, ಅದು ಚೆನ್ನಾಗಿ ತಣ್ಣಗಾಗಿರೋದನ್ನು ನಾನು ಹಾಕ್ಕೋತಾ ಇದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬಟ್ ತೀರಾ ಜಾಸ್ತಿ ನುಣ್ಣಕ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಒಂದು ಸ್ವಲ್ಪ ತರಿಯಾಗಿದ್ರೇ ಈ ಚಟ್ನಿ ಪುಡಿಗೆ ಟೇಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತಾ, ನುಗ್ಗೆ ಸೊಪ್ಪಲ್ಲಿ ಪಾಲಕ್ಗಿಂತ ಹೆಚ್ಚು ಅಯನ್ ಇರುತ್ತೆ. ಬನಾನದಲ್ಲಿರುವಂತಹ ಪೊಟ್ಯಾಷಿಯಮ್ಗಿಂತ ಹೆಚ್ಚು ಪೊಟ್ಯಾಷಿಯಮ್ ಇದರಲ್ಲಿರುತ್ತೆ. ಮತ್ತು ಆರೆಂಜಲ್ಲಿರುವಂತಹ ವಿಟಮಿನ್ ಸಿಗಿಂತ ಹೆಚ್ಚು ವಿಟಮಿನ್ ಸಿ ಮತ್ತು ಕ್ಯಾರೆಟಲ್ಲಿರುವಂಥ
ವಿಟಮಿನ್ ಎ ಕೂಡ ಈ ನುಗ್ಗೆ ಸೊಪ್ಪಲ್ಲಿ ಹೆಚ್ಚಾಗಿರುತ್ತೆ. ಇದನ್ನು ತಗೊಳ್ಳೋದ್ರಿಂದ ನಿಮಗೆ ವಿಟಮಿನ್ ಎಯಿಂದ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಿ ಬೂಸ್ಟ್ ಆಗೋದ್ರ ಜೊತೆಗೆ ಹಿಮೋಗ್ಲೋಬಿನು ಇಂಪ್ರೂವ್ ಆಗಿ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇಷ್ಟು ರುಚಿಯಾಗಿರುವಂತಹ ಈ ಚಟ್ನಿ ಪುಡಿನ ನೀವು ಇಡ್ಲಿ, ದೋಸೆ, ಬಿಸಿ ಅನ್ನ ಯಾವುದ್ರ ಜೊತೆಗೆ ಬೇಕಾದರೂ ತೊಗೋಬೋದು ಮತ್ತು ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ನೀವು 1 ತಿಂಗಳು ಬಳಸಿ ನೋಡಿ, ನಿಮಗೆ ಖಂಡಿತ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ. ಹಾಗೆಯೇ ನೀವು 3 ತಿಂಗಳು ಕಂಟಿನ್ಯೂಸ್ ಆಗಿ ಬಳಸೋದ್ರಿಂದ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂದರೆ ಅಯನ್ ಕಂಟೆಂಟ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ಯಾವುದೇ ಥರದ ಆರೋಗ್ಯ ಸಮಸ್ಯೆಗಳು ಇದ್ದರೂ ಅಥವಾ ನಿಮಗೆ ಯಾವುದೇ ಸಂದೇಹ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೆ ಆದಷ್ಟು ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀನಿ. ಈ ವಿಡಿಯೋನ ನಿಮಗೆ ತಿಳಿದಿರುವಂತಹ ಹೆಣ್ಮಕ್ಳ ಜೊತೆಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.